ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ನೀರಿಂದು ಕುಡಿಯ ನೀರಿನ ಸಮಸ್ಯೆ ಸರ್. ರಾತ್ರಿ ನೀರು ಹಿಡಿತಿದ್ದೀವಿ, ಆದ್ರೂ ಗೊತ್ತಿಲ್ಲ ಸಮಯ ನೀರು ಬರ್ತಾ ಇಲ್ಲ. ಹಂಗಾಗಿ ನೀರಿನ ಸಮಸ್ಯೆ ಆಗ್ಯದ. ಮೇಡಮ್ನವ್ರು ಕೇಳಿದ್ರೆ PDO ಶಾರದಾ ಮೇಡಮ್ ಅವರು ಕೇಳಿದ್ರಗಿನ ಅವ್ರು ಏನಂತಾರ, ರಿಸೀವ್ ಕೊಟ್ಟಿದೀವಪ್ಪ, ತಹಸೀಲ್ದಾರಿಗೆ ಕೊಟ್ಟಿದ್ವಿ, ಇವ್ರಿಗೆ ಕೊಟ್ಟಿದೀವಿ ಅಂತ ಹೇಳ್ತಿದಾರೆ ಸರ್. ಆದ್ರೂ ಕೊಟ್ಟು ರಿಸೀವ್ಡ್ ಅಂತರೂ ಹಾಕಿದಾರ ಸರ್. ಬರೀ ಸುಮ್ನೆ ಹಾಕಿದ್ರೆ ಎದಕ್ಕೆ ಬರ್ತದೆ ಸರ್? ನೀರಿಂದು ಒದ್ದಾಡೋದು ಹಳ್ಳ್ಯಾಗ ಜನರ ಸಮಸ್ಯೆ ಅಲ್ಲ ಸರ್. ಆಲ್ದಾಳಾಗ ನೀರಿಂದು ಗೊತ್ತಿಲ್ಲ ನೀಡ ಸಲುವಾಗಿ ತೊಂದರೆ ಅಲ್ಲ ಸರ್. ನೀವು ಭಾರತ ದೇಶದ ಪ್ರಜೆಗಳು, ನಿಮಗೆ 75 ವರ್ಷ ಗತಿಸಿ ಕೂಡ ನೀರು ಸಿಗ್ತಾ ಇಲ್ಲ ಅಂದ್ರೆ ಏನ್ ಸರ್ ಇದು ಮಾನವ ಸ್ಥಿತಿ? ಈ ಒಬ್ಬ ಅಧಿಕಾರಿಗಳು ಏನ್ ಮಾಡ್ತಾರ, PDOಗಳು ಏನ್ ಮಾಡ್ತಾರ, ಇವು ಕಾಲಿದಾಮದವ್ರು ಏನ್ ಮಾಡ್ತಾರ ಸರ್? ಮತ್ತೆ ಏನ್ ಮಾಡಕ್ಕಾಗಲ್ಲ ಸರ್, ಸಾಮಾನ್ಯ ಜನರ ಪರಿಸ್ಥಿತಿ ಇದೆ ಅದ ಸರ್. ಮತ್ತೆ ನೀವು ಓಟ್ ಹಾಕ್ತಿರಲ್ಲ ಸರ್, ಲೈನ್ ನಿಂತ್ಕೊಂಡು ಓಟ್ ಹಾಕ್ತಿರಿ, ನೀವು ಇನ್ನೂ ಇದುವರೆಗೆ ಆಯ್ತು ನೀರು ಸೌಲಭ್ಯ ಪಡ್ತಾ ಇಲ್ಲ ಅಂದ್ರೆ ಏನಿದು ದೇಶದ ಪರಿಸ್ಥಿತಿ ಸರ್? ಬಡವರಾಗಿ ಹುಟ್ಟಿವಿ ಸರ್. ಬಡವರಾದ್ಮೇಲೆ ನೀರು ಮತ್ತೆ ನೀರಿಂದು ಈಗ ಊರುಗಳಲ್ಲಿ ಈಗ ಆಲ್ದಾಳ ಗ್ರಾಮದಲ್ಲಿ ನಾವು ಕೇಳೋದೇನಂತಂದ್ರೆ ಬೀದಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಇಷ್ಟೇ ಕೇಳೋದು ಸರ್. ಇದಕ್ಕೋಸ್ಕರ ಬಡ್ದಾಡಕತ್ತೀವಿ. ಆದ್ರೆ ನೀರಿನಂತರ ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ ಸರ್. ಮತ್ತೆ ಹಿಂಗಾದ್ರೆ ನಿಮ್ ಪರಿಸ್ಥಿತಿ ಹೆಂಗ್ರಿ? ಏನ್ ಮಾಡೋದು, ಜನಸಾಮಾನ್ಯರ ಪರಿಸ್ಥಿತಿ ಇದೆ ಸರ್. ಬಡವರಾಗಿ ಹುಟ್ಟಿದ್ಮೇಲೆ ಹಿಂಗೆ ಒದ್ದಾಡ್ಬೇಕು ಸರ್. ಅಲ್ರಿ, ನೀವು ಬಡವರಾಗಿ ಹುಟ್ಟಿವಿ ಅಂತಂದ್ರಿ, ಸ್ವತಂತ್ರ ಬಂದದ, ಸಂವಿಧಾನ ಕಾನೂನು ಜಾರಿ ಇದೆ, ನೀರಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಹೆಂಗಿದು? ಅದನ್ನ ಕೇಳೋರು ಯಾರಿಲ್ಲ ಸರ್. ಯಾರಿಲ್ಲ? ಯಾಕಿಲ್ಲ? ಇದಲ್ರಿ ಹೇಳಿದ್ವಿ ಸರ್, ಮನವಿ ಪತ್ರನು ಕೊಟ್ಟಿವಿ ಸರ್. ಆತ ಸರ್, ಮನವಿ ಪತ್ರ ಕೊಟ್ರು ಏನು ಅದ್ರ ಬಗ್ಗೆ ಆಕ್ಷನ್ ತಗೋತಾ ಇಲ್ಲ ಸರ್. ಹಂಗಾಗಿ ಇದಾಗಿದೆ ಸರ್. ಅಂದ್ರೆ ನೀವು ನೀರಿಲ್ಲದ ಸತ್ರು ಕೂಡ ಪರವಾಗಿಲ್ಲ ಅಧಿಕಾರಿಗಳಿಗೆ. ಮತ್ತೆ ಮೊನ್ನೆ ಕರೆಂಟ್ ನಮ್ಗೆ ಹಿಡ್ದತ್ತು ಸರ್. ಬಿಫೋರ್ ಕರೆಂಟ್ ಹಿಡ್ದದ್ದು ಇದಾಗಿತ್ತು, ಒಂದ್ 5 ನಿಮಿಷ ಸ್ಪಾಟ್ನಾಗೆ ಓದ್ತಿದ್ವಿ ಸರ್. ಅಂದ್ರೆ ಅಧಿಕಾರಿಗಳು ಜನರು ಕಾಪಾಡೋರಲ್ಲ, ಜನರು ಸಾಯಿಸೋರ ಇವರೆಲ್ಲ? ಅಧಿಕಾರಿಗಳು ನಿರ್ಲಕ್ಷ್ಯತನ ಸರ್. ನಿರ್ಲಕ್ಷ್ಯದಿಂದ ಒಂದು ಜೀವನ ಹೋಗ್ತಿತ್ತು. ಹಂಗಾಗಿ ಇದಾಯ್ತು ಏನೋ ಬೈ ಚಾನ್ಸ್ ಕರೆಂಟ್ ಇದಾಯ್ತು ಸರ್. ಕರೆಂಟ್ ಇದಾದ ಸರಿಯಾಗಿ ಉಳಿದಂಗೆ ಸುಮಾರು 6 ತಿಂಗಳಿಂದ ಕುಡಿಯುವ ನೀರಿಂದ ಏನು ಸಮಸ್ಯೆ ಇತ್ತು ಆಲ್ದಾಳ ಗ್ರಾಮದಲ್ಲಿ, ಆ ಸಮಸ್ಯೆ ಇನ್ನೂ ಯಾವುದೇ ಥರ ಅಂತ ಒಂದು ಹಂತಕ್ಕೆ ಬಂದು ನಿಂತಿಲ್ಲ. ಏನಪ್ಪ ಅಂದರೆ ತಾಲೂಕಾ ಇವು ಆಗಿರ್ತಕ್ಕಂಥ ಖಾಲಿದ್ ಅಹಮದ್ ಅವರಿಗೆ ಈಗೇನು 1 ತಿಂಗಳ ಹಿಂದೆ ಅವರಿಗೆ ಮನವಿ ಪತ್ರವನ್ನು ನೀಡಿದ್ವಿ ಸರ್. ಕುಡಿಯುವ ನೀರಿಂದ ಈ ಥರ ಆಗಿದೆ ಅಂತ. ಅವ್ರು ಯಾವುದೇ ಥರ ರೆಸ್ಪಾನ್ಸಿಬಲ್ ಇವತ್ತಿಗೂ ಇಲ್ಲ. ಶಾರದಾ ಹೂಗಾರ್ PDO ಅವನೇ ಮಾತು ಕೇಳಲ್ಲ ಇವದು. ಹಾಗಾಗಿ ಆಲ್ದಾಳ ಜನ ನೀರಿಂದ ಎಷ್ಟು ಸಮಸ್ಯೆ ಅನುಭವಿಸ್ತಿದ್ದಾರೆ ಅಂದರೆ, ಕುಡಿಯುವ ನೀರಿಂದು ಅತ್ಯಂತ ಇದಾಗಿದೆ. ಖಾಲಿದ್ ಅಹಮದ್ ಯುವ ಚೇರ್ನೆ ಕುಂದ್ರಕ್ಕೆ ನಾಲಾಯಕ್ ಮನುಷ್ಯ. ಜನರಿಗೆ ಸ್ಪಂದನೆ ನೀಡಲಿಕ್ಕಂತ ಅಧಿಕಾರಿ ಜನರಿಗೆ ಸ್ಪಂದನೆಗೋಸ್ಕರ ಇರ್ಬೇಕು. ಅವ್ನು ಸ್ಪಂದನೆ ನೀಡಕ್ ಆಗ್ತಾ ಇಲ್ಲ ಅಂತಂದ್ರೆ ತುಂಬಾ ಚೆನ್ನಾಗಿ ಅನಿಸ್ತದೆ ಅಂತ ಹೇಳ್ತಾ ಇದ್ದೀನಿ. ಈ ಸಮಯದಲ್ಲಿ PDOಗಳೇ ಅವ್ರ ಮಾತು ಕೇಳಿಲ್ಲ ಅಂದ್ರೆ ನಮ್ಮ ಜನಸಾಮಾನ್ಯರಿಗೆ ಏನು ಅವರು ಸ್ಪಂದನೆ ನೀಡ್ತಾರ? ನಮ್ಮ ಪ್ರಾಬ್ಲಮ್ ಸಮಸ್ಯೆ ಏನು ಬಗೆಹರಿಸ್ತಾರ? ಬರೀ ಫೋನ್ ಮಾಡಿದ್ರೆ ಬ್ಲಾಕ್ ಲಿಸ್ಟಲ್ಲಿ ಆಗ್ತಾರೆ ಎಲ್ಲ ನಂಬರು. ಒಂದ್ಸಲನೂ ರೆಸ್ಪಾನ್ಸ್ ಇಲ್ಲ. ನಾಳೆನೆ ಬಂದು ಬಗೆಹರಿಸ್ತಪ್ಪ ಅಂತ ಶಾರದಾ ಹೂಗಾರ್ PDO ಎಲ್ಲ ಊರಿನ ಜನರ ಮುಂದೆಲ್ಲ ಹೇಳಿದ್ರು. ಇವತ್ತಿಗೆ 1.5 ತಿಂಗಳಾಯ್ತು, ಆ ಊರು ಮಕ್ಕ ನೋಡಿಲ್ಲ ಆಲ್ದಾಳು. ಜನರು ಯಜಮಾನರು ಇರ್ತಾರ, ಹಿರಿಯರು ಇರ್ತಾರ, ವಯಸ್ಸಾದವ್ರು ಇರ್ತಾರ. ಅವ್ರು ಇನ್ನೂ ಅಲ್ಲಿ ಎಷ್ಟು ಕಷ್ಟ ಆಗ್ತಿದೆ ಅಂದ್ರೆ ಅದು ಹೇಳಕ್ಕಾಗಲ್ಲ, ಅಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಖಾಲಿದ್ ಅಹಮದ್ ಈಗ ಆಲ್ರೆಡಿ ತಹಸೀಲ್ದಾರ್ ಹತ್ರ ಮತ್ತೆ ಬಂದಿದ್ವಿ, ವಾಯ್ದವ್ರು ಸರ್ ಬರ್ತು ಅಂತ ಹೇಳಿದಾರ. ಅವರು ಏನು ಮುಂದಿನ ಏನೈತೆ ನೋಡ್ಬೇಕಿಲ್ಲ. ಇಲ್ಲಿಗೆ ಸಮಸ್ಯೆ 6 ತಿಂಗಳಾಯ್ತು. ಅಲ್ಲ ಸರ್, ಏನಂತಂದ್ರೆ ಈಗ ಅವರಿಗೆ ಮನವಿ ಕೊಟ್ರಿ ಅಂತ ಹೇಳಿದ್ರಿ, ಮತ್ತು ಪಂಚಾಯತಿಗೆ ಮನವಿ ಕೊಟ್ರಿ ಅಂತ ಹೇಳಿದ್ರಿ. ಯಾಕೆ ಅವರು ನಿಮ್ಮ ಸಮಸ್ಯೆ ಬಗ್ಗೆ ಸ್ಪಂದಿಸ್ತಾ ಇಲ್ಲ? ಸ್ಪಂದಿಸ್ತಾ ಇಲ್ಲ. ಈಗ ಮನವಿ ಕೊಟ್ಟು ಸುಮಾರು 1.5 ತಿಂಗಳಾಯ್ತು. ಊರಿಗೆ AW PDO ಎಲ್ಲ ಕಳಿಸಿ ನಾಳೆ ಪಾಯಿಂಟ್ ವಿಸಿಟ್ ಮಾಡಮ್ಮ, ಅದೇನಾಗುತ್ತೆ ಪಾಯಿಂಟ್ ವಿಸಿಟ್ ಮಾಡಿ ಚೆಕ್ ಮಾಡು, ಒಂದು ಹೊಸ ಪಾಯಿಂಟ್ ಹಾಕಕ್ ಏರ್ಪಾಡು ಮಾಡು ಅಂತ ನಮ್ಮ ಮುಂದೆ ಆಶ್ವಾಸನೆ ಕೊಟ್ಟ. ರಿಸೀವ್ಡ್ ನಮ್ಮ ಹತ್ರ ಇದೆ. ಅವತ್ತಿಂದ ನೆಕ್ಸ್ಟ್ ಡೇ ಫೋನ್ ಮಾಡಿದ್ರೆ ಬರ್ತೀವಪ್ಪ ಅಂತಂದ್ರೆ ತಿರುಗಿ ಇವತ್ತಿನವರೆಗಿಲ್ಲ ರೆಸ್ಪಾನ್ಸೇ ಇಲ್ಲ. ಯಾಕೆ ಆ ರೀತಿ ಮಾಡ್ತಾರೆ? ಅದು ಯಾವ ರೀತಿ ಮಾಡ್ತಾರೆ? ಅವ್ರ ಏನೈತೆ ಗೊತ್ತಿಲ್ಲ. ಜನರಿಗೆ ಬರೀ ಸ್ಪಂದನೆ ನೀಡಿಲ್ಲ ಅಂದ್ರೆ ಎಷ್ಟು ಅತ್ಯಂತ ನಿಕೃಷ್ಟ ಅಧಿಕಾರಿ ಯಾರನ್ನ ಇದಾರೆ ಅಂದ್ರೆ ಅದು ಖಾಲಿದ್ ಅಹಮದ್. ಯಾಕೆ ಹಂಗ? ಮತ್ತೆ ಆಡಳಿತ ಅಧಿಕಾರಿಗಳ ಇದ್ರು ಕೂಡ ಅದೇ ಸರ್ಕಾರ ಸಂಬಳ ತಿಂದು ನಾಚಿಗಿಲ್ಲ, ಮಾನ ಮರ್ಯಾದೆ ಎಲ್ಲ ಇಲ್ಲ. ಸರ್ಕಾರ ಸಂಬಳ ತಿಂದು ಜನರ ಸಮಸ್ಯೆ ಬಗೆಹರ್ಸಕತ್ತಿರೋದು. ಜನರ ಸಮಸ್ಯೆಗೆ ಪರಿಹರಿಸಕ್ಕಾಗಿಲ್ಲ ಅಂದ್ರೆ ಮನೆಗೆ ಹೋಗ್ಬಿಟ್ಟು ಕೆಲಸ ಬಿಟ್ಟು ರಿಸೈನ್ ಮಾಡಿ ಹೋಗ್ಬೇಕು. ಆ ಜಾಗಕ್ಕೆ ಇನ್ನೊಬ್ರು ಬರ್ತಾರ, ಅವ್ರು ಏನಂತ ಬಗೆಹರಿಸ್ತಾರ. ಯಾರು ಸರ್? ಖಾಲಿದ್ ಅಹಮದ್. ಮತ್ತೆ ಈಗ ಹೆಂಗ ಸರ್ ನಿಮ್ ಸಮಸ್ಯೆ ಕೇಳೋರು ಯಾರು? PDO ಅಂತೂ ಶಾರದಾ ಹೂಗಾರಾಗಿ ಫೋನ್ ಅಂತೂ ರೆಸ್ಪಾನ್ಸೇ ಇಲ್ಲ. ಆಯ್ತಪ್ಪ ಮಾಡ್ತಪ್ಪ ಅಂತ ಎರಡೇ ಮಾತು. ಯಾಕೆಂದ್ರೆ ಕೂಳಿಗೆ ದಂಡ ಹಾಕಿ PDO ಸುಮ್ಮನೆ ನಾಲಾಯಕ. ಒಂದು ನೀರಿನ ಸಮಸ್ಯೆ ಬಗೆಹರಿಸಕ್ಕಾಗಿಲ್ಲ ಅಂದ್ರೆ ಇವ್ರು ಜನರಿಗೆ ಏನು ಸ್ಪಂದನೆ ನೀಡ್ತಾರ? ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.